ನಮಸ್ಕಾರ ಹೇಳ್ಬೋದಲ್ಲ? ಯಾಕೆ ನಮಸ್ಕಾರದಿಂದ ಮಾತು ಪ್ರಾರಂಭ ಮಾಡ್ತಿದ್ದೀನಿ ಅಂದರೆ, ನಾವೆಲ್ಲರೂ ಕೂಡ ನಮಗೆ ಒಳ್ಳೇದಾಗಲಿ ಅಂತ ಹೇಳಿ ಪೂಜೆ ಮಾಡ್ತೀವಲ್ವಾ? ಬಹುತೇಕರೆಲ್ಲರೂ ಏನು ಪೂಜೆ ಮಾಡಲಿಲ್ಲ ಅಂದ್ರೂ ಕೈಯಾದರೂ ಮುಗಿತೀವಿ, ಒಳ್ಳೇದು ಮಾಡಪ್ಪ ಅಂತೇಳಿ. ಹೌದಲ್ವಾ? ಹೌದೋ ಇಲ್ವೋ? ಹೇಳ್ಬೇಕು ಜೋರಾಗಿ. ಹೌದಲ್ವಾ? ಪೂಜೆ ಮಾಡಿ ನಮಗೆ ಒಳ್ಳೇದಾಗಬೇಕು ಅಂತ ಹೇಳಿ ಅನೇಕರು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಹೋಮ ಹವನ ಮಾಡಿಸ್ತಾರೆ, ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡ್ತಾರೆ. ಯಾಕಾಗಿ? ನಮಗೆ ಒಳ್ಳೇದಾಗಲಿ ಅಲ್ವಾ? ನಮಗೆ ಒಳ್ಳೇದಾಗಲಿ ಅಂತ ಹೇಳಿ ಪೂಜೆ ಮಾಡ್ತೀವಿ, ನಮಗೆ ಒಳ್ಳೇದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ನಾನು ಮಲ್ಲೇಶ್ವರ ನಮ್ಮನೆ, ಅಲ್ಲಿಂದ ಇಲ್ಲಿಗೆ ಬರುವಾಗ ಮಂಗಳಾ ಮೇಡಮ್ ನನಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ಮಾಡ್ತಿದ್ರು, ಬರ್ತಿದ್ದೀರಾ ಇಲ್ವಾ ಅಂತೇಳಿ. ಮಂಗಳಾ ಮೇಡಮ್ ಅವ್ರು ವಾಟ್ಸಪ್ ಸ್ಟೇಟಸ್ನಲ್ಲಿ ಒಂದು ಲೈನ್ ನೋಡಿದೆ, ಒಂದೊಳ್ಳೆ ಕಾರ್ಯ ಮಾಡೋದಕ್ಕಿಂತ ಅತ್ಯುತ್ತಮವಾದ ಪೂಜೆ ಇದೆಯಾ ಅಂತೇಳಿ. ಎಷ್ಟು ಒಳ್ಳೆ ಮಾತಲ್ವಾ? ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ, ದೂರದ ಊರಿಗೆ ಹೋಗ್ತೀವಿ, ಪೂಜೆ ಮಾಡಿ ದೇವರ ಅನುಗ್ರಹ ಪ್ರಾಪ್ತಿ ಆಗಲಿ ಅಂತ ಹೇಳಿ ಒಂದೇ ಒಂದು ಒಳ್ಳೆ ಕೆಲಸ ಮಾಡೋದ್ರಿಂದ ಆ ಎಲ್ಲ ಪೂಜೆಗಿಂತ ಹೆಚ್ಚಾಗಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತೇಳಿ. ನಾನು ಈಗ ಕೇಳ್ತಾ ಇದ್ದೆ ಮಂಗಳಾ ಮೇಡಮ್ ಮಾತಲ್ಲಿ, 7,000 ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ದಾರೆ ಅಂದರೆ ಇನ್ನೆಷ್ಟು ಪುಣ್ಯ ಪ್ರಾಪ್ತಿಯಾಗಿದ್ದೀರಿ ಮೇಡಮ್. ಅಭಿನಂದನೆಗಳದಕ್ಕೆ. AS ಪಾಟೀಲ್ ಸರ್ ಹಾಗೆ ಮಂಗಳಾ ಮೇಡಮ್ ಹಾಗೆ ಈ ಸುರಭಿ ಫೌಂಡೇಶನ್ ಟ್ರಸ್ಟ್ಗೆ ಯಾರೆಲ್ಲ ಸಹಕಾರವನ್ನು ನೀಡ್ತಿದ್ದಾರೆ, 10 ರೂಪಾಯಿ ಕೊಡುಗೆ ಕೊಟ್ಟವರು ಕೂಡ ತುಂಬ ಪುಣ್ಯ ಪ್ರಾಪ್ತಿಯಾಗಿದ್ದೀರಿ. ಹಾಗಾಗಿ ನನ್ನನ್ನು ಈ ಕಾರ್ಯಕ್ರಮದ ಭಾಗವಾಗಿ ಮಾಡ್ಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಗೊತ್ತಿಲ್ಲ ಇಷ್ಟೊಂದು ಒಳ್ಳೆ ವೇದಿಕೆಯಲ್ಲಿ ಕೂತು ಮಾತನಾಡುವ ಅರ್ಹತೆಯನ್ನು ನಾನು ಇನ್ನೂ ಸಂಪಾದನೆ ಮಾಡಿದ್ದೀನಾ ಇಲ್ವಾ ಅಂತ ಹೇಳಿ. ಬಟ್ ಇಲ್ಲಿಗೆ ಬಂದಿರೋದಕ್ಕೆ ಪರ್ಸ್ನಲಿ ನನಗೆ ತುಂಬ ಖುಷಿ ಆಗ್ತಿದೆ. ನನಗೂ ಒಬ್ಬ ಮಗ ಇದ್ದಾನೆ, 7ನೇ ಕ್ಲಾಸು. ಒಂದು ಪರೀಕ್ಷೆ ಸಮಯ, ಈಗ ನಮಗೆ ಸಿಗೋದು ರಜಾ ಒಂದು. ಆ ರಜದಲ್ಲಿ ಇಷ್ಟು ದೂರ ಬಂದು ಇಲ್ಲಿ ಕೂತ್ಕೊಂಡು ಮಾತನಾಡಿ ಒಂದು ಅರ್ಧ ದಿನ ಕಳಿಯೋಕ್ಕೆ, ಎಕ್ಸಾಮ್ ಟೈಮಲ್ಲ ಇಷ್ಟೊಂದು ಸಮಯ ಕೊಡಬಹುದಾ ಅಂತ ಒಂದು ಚಿಕ್ಕ ಆಲೋಚನೆ ಬಂತು. ಆದರೆ ಇಲ್ಲಿಗೆ ಬಂದ ಮೇಲೆ ಅರ್ಥ ಆಗ್ತಾ ಇದೆ, 7,000 ಮಕ್ಕಳು. ಈಗ ಪ್ರಸ್ತುತ ಇರೋದು 300 ಮಕ್ಕಳು. ಈ 300 ಮಕ್ಕಳಿಗೆ ಬರೀ ಎಜುಕೇಷನ್ ಮಾತ್ರ ಅಲ್ಲ, ಅಂದರೆ ಏನೋ ಪರೀಕ್ಷೆ ಬರ್ತಾ ಇದೆ, ಪರೀಕ್ಷೆಗೆ ಓದಿಸೋದು, ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಮುಂದಿನ ತರಗತಿಗೆ ಹೋಗಲಿ ಅಷ್ಟು ಮಾತ್ರ ಅಲ್ಲ. ಒಂದು ಪೋಷಕರಾಗಿ ಮನೇಲಿ ಕೂತ್ಕೊಂಡು ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸ್ತೀವಿ. ಹಬ್ಬ ಅಂದರೆ ಒಂದು ಕರಾಟೆಗೋ, ಸಂಗೀತ ಕ್ಲಾಸ್ಗೋ, ಡ್ಯಾನ್ಸ್ ಕ್ಲಾಸಿಗೋ, ಅಥವಾ ಒಂದು ಚೆಸ್ಸೋ, ಯಾವುದೋ ಒಂದು ಸ್ಕಿಲ್ಲನ್ನು ಮಕ್ಕಳಲ್ಲಿ ಡೆವಲಪ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆದರೆ ಇಲ್ಲಿ 300 ಮಕ್ಕಳಿಗೆ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಸಂಸ್ಕಾರ ಬಹಳ ಮುಖ್ಯ. ಈಗಿನ ಕಾಲದಲ್ಲಿ ಸಂಸ್ಕಾರ ಜೊತೆಗೆ ವ್ಯಕ್ತಿತ್ವ ವಿಕಸನ, ಹೀಗೆ ಓವರಾಲ್ ಆಗಿ ಆ ಮಗು ಈ ಸುರಭಿ ಫೌಂಡೇಶನ್ನಿಂದ ಆಚೆ ಕಾಲಿಡೋ ಹೊತ್ತಿಗೆ ಸಮಾಜದಲ್ಲಿ ಎದುರಾಗೋ ಪ್ರತಿ ಸವಾಲನ್ನು ಕೂಡ ಎದುರಿಸುವ ಸಾಮರ್ಥ್ಯವನ್ನು ಕೊಡ್ತಿದೆ. ಅಂದರೆ ಇಂಥದ್ದೊಂದು ಸಂಸ್ಥೆಗೆ ಮತ್ತೊಮ್ಮೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಕೇವಲ 300 ಅಥವಾ 7,000 ಮಕ್ಕಳಲ್ಲ ಮೇಡಮ್, ನೀವು ಹಾಗೆ AS ಪಾಟೀಲ್ ಸರ ನೇತೃತ್ವದಲ್ಲಿ 300 ಇರೋದು 3,000 ಆಗಲಿ, 3,000 ಇರೋದು 3 ಲಕ್ಷ ಆಗಲಿ, ಯಾರೆಲ್ಲ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ ಅಥವಾ ದೂರ ಉಳಿತಿದ್ದಾರೆ ಅವರೆಲ್ಲರಿಗೂ ಸೂರಾಗಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ವೇದಿಕೆ ಮೇಲಿರುವವರಿಗೆ ಹಾಗೆ ಇಲ್ಲಿ ಕುಳಿತಿರೋ ಪುಟಾಣಿ ಮಕ್ಕಳಿಗೆ, ಸಭಿಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದ. ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ಮಾಡೋ ಪ್ರಯತ್ನವನ್ನು ಇನ್ಮೇಲೆ ನಾವು ಕೂಡ ಮಾಡೋಣ ಅಂತ ಹೇಳ್ತಾ ಧನ್ಯವಾದ ಮತ್ತೊಮ್ಮೆ.